ಈ ರೀತಿ ಒಂದು ಪರಿಸ್ಥಿತಿ ನಿಂದ್ರಿಸೋದೇ ಎಷ್ಟೋ 240 ಕಾಂಗ್ರೆಸ್ ನಿಂದಿಸ್ಯಾರ. ಬಹುಮತ ಬೇಕಾದ್ರೆ 272 ಬೇಕು, 230 ನಿಮಿಷ. ಈಗ ಅದು ಬಹುಮತ ಯಾರು ಕೂಡ ಸರಿ ಅದಾರ್ರಿ. ಮಮತಾ ಬ್ಯಾನರ್ಜಿ ಕಡೆಕಾಗಿ ಹೋದ್ರು, ಇಲ್ಲಿ ನಿತೀಶ್ ಕುಮಾರ್ ಅವರು ಹೋದ್ರು. ಅಲ್ಲಿ ತಮಿಳುನಾಡದವರು ಹೇಳ್ಬೇಕು. ಈಗ ತಮಿಳುನಾಡದವ್ರಿಗೆ ಕಾಂಗ್ರೆಸ್ನವರು ನಾವು ಅದು ಯಾವುದು ಮೇಕೆದಾಟು ಅವ್ರು ಹೇಳ್ಬಿಟ್ರು, ಮೇಕೆದಾಟು ನಾವು ಯಾವುದೇ ಪರಿಸ್ಥಿತಿಯಲ್ಲಿ ಕೇಂದ್ರದಲ್ಲಿ ಹಿಂದಿ ಗೌರ್ಮೆಂಟ್ ಬಂದ್ರೆ ನಾವು ಮೇಕೆದಾಟಕ್ಕೆ ಪರ್ಮಿಷನ್ ಕೊಡಿಸ್ಬಿಡೋದು ತವ್ರು ಹೇಳ್ತಾರೆ. ಈಗೇನು ಡ್ಯಾನ್ಸ್ ಹೊಡೆದಿದ್ರಲ್ಲ ಅವರು, ಕಚ್ಚಾ ಬಾದಾಮ್ ಡಿ ಕೆ ಶಿವಕುಮಾರ್ ಈ ಕಡೆ ಹೋಗ್ತಿತ್ತು ಈ ಕಡೆ ಹೋಗ್ತಿತ್ತು. ಅದು ರೋಡ್ ಮ್ಯಾಗ ನೋಡ ಊಟ ತುಂಬ ಆಡಿರ್ತಿತ್ತು ರಾತ್ರಿ ಆದ್ಕೊಂಡು ಬರ. ಈಗ ಹೇಳಿ ಮೇಕೆದಾಟಲ್ಲಿ ಮಾಡ್ತೀವಿ ತಮ್ಮಿದೆಯಾ ಡಿ ಕೆ ಶಿವಕುಮಾರ್ ಅವರು ಹೇಳಿ ನೋಡೋಣ. ನಾಳೆ ಕೇಂದ್ರ ಸರ್ಕಾರ ಹೇಳ್ತಾರೆ, ನಮ್ಮ ಯಾರೋ ಸಿದ್ದರಾಮಯ್ಯ ನಮ್ಮ ಸರ್ಕಾರ ಬಂದು 24 ಗಂಟೆಯಲ್ಲಿ ಮೇಕೆದಾಟ ಮಾಡ್ತಾರೆ. ಅದೇನು ಇವ್ರೇನು ಇದು ಅಚ್ಚುಳು ಮಂತ್ರ ಇದು ಇವರು ಹೆಂಗೆ ಮಾಡ್ತಾರೆ? ತಮಿಳುನಾಡದವ್ರ ಸಪೋರ್ಟ್ ಇಲ್ಲಾರ್ದೇ ಇವರಂತೂ ಬರೋದಿಲ್ಲ. ಆ ಮಾತು ಬೇರೆ. ತಮಿಳುನಾಡು ಬಗ್ಗೆ ಹೇಳಿಸ್ರಿ ಸೋನಿಯಾ ಗಾಂಧಿ ಕಡೆಯಿಂದ. ನಾವು ಕರ್ನಾಟಕದಲ್ಲಿ ನೀವು ಲೋಕಸಭೆಗೆ ಇದು ಕೊಟ್ರಂದ್ರೆ ರಾಹುಲ್ ಗಾಂಧಿ ಹೇಳಿ, ಮಹಾಮೇಧಾವಿ ಜಗತ್ತಿನ 7ನೇ ಅದ್ಭುತ ವ್ಯಕ್ತಿ ನಮ್ಮ ರಾಹುಲ್ ಗಾಂಧಿ ಅವರು ಹೇಳಿ ನಾವು ಮೇಕೆದಾಟ ಮಾಡ್ತೀವಿ ಅಂತ ಹೇಳಿ. ಸುಮ್ಮನೆ ಇವರು ಮೆಜಾರಿಟಿನೂ ಬರೋದಿಲ್ಲ. ಮತ್ತು ಇಡೀ ರಾಜ್ಯದಲ್ಲಿ ಒಂದು ರೀತಿ ಕಾನೂನು ವ್ಯವಸ್ಥೆನೇ ಇಲ್ಲ. ಒಬ್ಬ ಹೋಮ್ ಮಿನಿಸ್ಟ್ರು ಏನು ಬೇಕಾದ್ರೆ ಬಾಯಿಗೆ ಬಂದಿದ್ದು ಹೇಳ್ತಾರೆ. ಪ್ರೇಮ ಪ್ರಕರಣ ಇದ್ದಾರೆ ಪಾಪ ಹೆಣ್ಮಗಳು ಯಾಕೆ ಓಡಿ ಹೋಗ್ತಿದ್ವಿ, ಅವ್ರ ತಾಯಿನೇ ಯಾಕೆ ಕರ್ಸ್ತೀವಿ? ಇಷ್ಟು ಕಾಮನ್ ಸೆನ್ಸ್ ಇರಬೇಕಲ್ಲ ಒಬ್ಬ ಹೋಮ್ ಮಿನಿಸ್ಟ್ರಿಗೆ. ಮಾದಾಯದಾಗ ಎಲ್ಲ ನಮ್ದು ಕ್ಲಿಯರೆನ್ಸ್ ಕೊಟ್ಟಿವಲ್ರಿ ನಾವು. ಕೆಲಸ ಯಾರು ಸರ್ಕಾರ ಯಾರ್ದೈತ್ರಿ? ಮತ್ತೆ ಈ ಸರ್ಕಾರ ಏನು ಮಾಡಕತ್ತೈತ್ರಿ? ನೀವು ಫಾಲೋ ಅಪ್ ಇವ್ರು ಮಾಡ್ಬೇಕಾ ಯಾರು ಮಾಡ್ಬೇಕು ನೋಡ್ರಿ. ಇದೇ ಹುಬ್ಬಳ್ಳಿ ಅನುಕೂಲತೆ ರೈಲ್ವೆ ಮಾರ್ಗ ಏನಾಯ್ತು? ನಾನೇ ರೈಲ್ವೆ ರಾಜ್ಯ ಮಂತ್ರಿ ಇದ್ದಾಗ ರಂಗನಾಥ್ ಅವರು ಅದೇ ಹೇಳ್ತಿಲ್ಲ. ಫಾರೆಸ್ಟ್ ಎನ್ವೈರನ್ಮೆಂಟಲ್ ಸಮಸ್ಯೆ ಅಂದ್ರೆ ಇದೇ ಇಲ್ಲ, ಇದು ಇಡೀ ದೇಶದ್ದೇ ಸಮಸ್ಯೆ ಇದೆ. ಫಾರೆಸ್ಟ್ ಹುಬ್ಬಳ್ಳಿ ಅನುಕೂಲ ರಂಗನಾಥರು ಅರಣ್ಯ ಮಂತ್ರಿ ಇದ್ರು, ಇನ್ನೂ ತನ ಸಿಗಲಿಲ್ಲ. ಏನೋ ಹುಬ್ಬಳ್ಳಿ ಅನುಕೂಲ ಕೊಟ್ಕೊತಾರೆ. ಯಾವುದು ಮಹದಾಯಿದು ಒಂದು ಹಂತದಾಗ ಏನು ನಮ್ಮ ಜಲಸಂಪನ್ಮೂಲ ಇಲಾಖೆ ನಾವು ಕ್ಲಿಯರ್ ಮಾಡಿ ನಮ್ಮ ಸರ್ಕಾರ ಇದ್ದಾಗ ನಾವು ಯಾವ್ದು ಕೊಟ್ಟೆ ಕೊಡ್ತೀರಿ. ಮತ್ತೆ ನಮ್ದೇ ಸರ್ಕಾರ ಬರ್ತದೆ. ನೀವು ಮೇಕೆದಾಟದ ಏನು ಅನ್ನೋದು ಹೇಳಿ ಮೊದಲ. ಕಳೆದ MLA ಚುನಾವಣೆ ಸಂದರ್ಭದಲ್ಲಿ ಮೋದಿಯವರು ಇದೇ ಹೇಳಿದ್ದಾರೆ. ಚುನಾವಣೆ ಮುಗಿದ ತಕ್ಷಣ 3 ರಾಜ್ಯದ CM ಕರೆಸಿ ಅದನ್ನು ಮಾಡ್ಯಾರಿ ನಮ್ಮವರು. ಮುಖ್ಯಮಂತ್ರಿಗಳು ಕರ್ನಾಟಕ ಮುಖ್ಯಮಂತ್ರಿ ಬಂದ್ರೇನು ಆ ಇದ್ರಾಗ ಬಂದ್ರೇನು ಇದು